ಈ ಚೈತನ್ಯ ಚರಿತಾಮೃತದ ಮೊದಲನೇ 6 ಶ್ಲೋಕ, ಮೊದಲನೆಯ ಭಾಗದ ಆದಿಲೀಲ ಮೊದಲನೇ ಭಾಗದಲ್ಲಿ ಮೊದಲನೇ ಅಧ್ಯಾಯ, ಅದರಲ್ಲಿ ಮೊದಲನೇ 6 ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳ ತತ್ವದ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಮೊದಲನೇ ಶ್ಲೋಕ ನಾನೇ ಹೇಳ್ತೀನಿ. ವಂದೇ ಗುರುನ್ ಈಶಭಕ್ತಾನ್ ಈಶಾಂ ಈಶಾವತಾರಕಾನ್ ತತ್ಪ್ರಕಾಶಂ ಸ ತತ್ಶಕ್ತಿ ಕೃಷ್ಣ ಚೈತನ್ಯ ಸಮ್ಯಕಂ. ಭಗವಂತ ಚೈತನ್ಯ ಮಹಾಪ್ರಭುಗಳಿದಾರಲ್ಲ, ಅವರಿಗೆ ನಮಸ್ಕಾರ ಹೇಳ್ತಾ ಇರಲಿ. ಅವ್ರ ಜೊತೆಗೆ ಭಗವಂತ ಕೇವಲ ಒಬ್ಬರೇ ಇಲ್ಲ. ಅಂದರೆ ಭಗವಂತ ಅಂದರೆ ಈಗ ರಾಜ ಅವನು ಒಬ್ಬನೇ ಇದ್ದರೆ ಅವನಿಗೇನು ಮಹತ್ವ? ಅವನೇನು ಮಾಡ್ತಾನೆ? ಅವನು ಏನು ರಾಜ್ಯಭಾರ ಏನು ಮಾಡೋನು? ಅವನು ದೊಡ್ಡದು ಒಂದು ಇದು ಇದೆ, ಸಾಮ್ರಾಜ್ಯ ಇದೆ. ಅವನದೇನಂದರೆ ಏನು ದೊಡ್ಡದು ಅರಮನೆ ಇದೆ. ಎಲ್ಲ ಕಡೆ ಏನು ಬರ್ತಾರೆ ಅಂದರೆ ವೈಟ್ ಬಣ್ಣ ಬಳದಾರೆ ಎಲ್ಲ ಕಡೆ, ಬೇರೆ ಏನೂ ಕಲರೇ ಇಲ್ಲ. ಅವನ ದಿವಸ ಏನು ತಿಂತಾನಂದರೆ ಅನ್ನ ಸಾರು ಅಷ್ಟೇ. ಅಂದರೆ ರಾಜ ಅಂತಾರೆ ಅದಕ್ಕೆ. ಏನೂ ಇಲ್ಲ ಅವನಿಗೆ, ರಾಣಿಯರಿಲ್ಲ, ಅವನಿಗೆ ಪ್ರಜೆಗಳಿಲ್ಲ, ಅವನ ಮಂತ್ರಿಗಳಿಲ್ಲ. ಅಂದರೆ ಅವನು ಎಂಥ ರಾಜ? ಅದೇ ರೀತಿ ಭಗವಂತ ಅಂತಂದರೆ ಬರೀ ಏನು, ಎಲ್ಲ ಕಡೆ ಬಿಳಿ ಲೈಟ್, ಬ್ರಹ್ಮನ್ ಎಲ್ಲ ಕಡೆ ಏನು ಬ್ರಹ್ಮಜ್ಯೋತಿ, ಏನೂ ಇಲ್ಲ, ಎಲ್ಲ ಏನು ಹಿಂಗೆ ಕುಂತ್ಕೊಳ್ಳೋ. ಅಂದರೆ ಏನು ಮಜಾ ಬಂತು? ಭಗವಂತ ಅಂದರೆ ಅವನಿಗೆ ಒಂದು ಭಗ ಈ ಶಬ್ದ ಎಲ್ಲಿಂದ ಬರ್ತಿದ್ದು? ಐಶ್ವರ್ಯ, ಭಾಗ್ಯ. ಯಾರ್ದಾರ ಭಾಗ್ಯ ಉದಯ ಆಗೈತಂದ್ರೆ, ಭಾಗ್ಯ ಉದಯ ಆಗೈತಂದ್ರೆ ಅವನಿಗೇನು ಒಂದು ಬಿಳಿ ರೂಮ್ ಸಿಕ್ಬಿಡ್ತಪ್ಪ, ಎಲ್ಲ ಕಡೆ ಬಿಳಿ ಬಿಳಿ ಬಣ್ಣ, ಏನು ಮತ್ತೇನೂ ಇಲ್ಲ, ಒಳ್ಳೆ ಇವನಿಗೆ ಕುಂತ್ಬಿಟ್ಟ ಅಂದರೆ ಭಾಗ್ಯ ಉದಯ ಆಯ್ತಂತ ಅರ್ಥನ? ಅದು ಇಲ್ಲ. ಅವನು ಭಾಗ್ಯ ಉದಯ ಆಗಿತ್ತಂದರೆ ಈ ಕೇರಳ ಲಾಟ್ರಿ ಹೊಡಿತೋ ಏನಂತ ಕೇಳ್ತಾರೆ, ಅಥವಾ ಎಲ್ಲಾದರೂ ನಿಧಿ ಸಿಕ್ತಾ? ಅವ್ರ ಮನೆಯಲ್ಲೇನೋ ಅವರು ಅಜ್ಜ ಮುತ್ತಜ್ಜ ಉದ್ದಿಸಿ ಇಟ್ಟಿದ್ರು. ಮುಂಚೆ ಎಲ್ಲ ಬ್ಯಾಂಕ್ಗಳು ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಜನ? ಈ ಎಲ್ಲ ಒಂದು ಮಡಿಕೆ ಒಳಗೆ ಹಾಕಿ ಬಂಗಾರ ಬೆಳ್ಳಿ ಯಾರೋ ಕಳ್ಳಕ್ಕೆ ಹಾಕಿರೋ ಭಯದಿಂದ ಅದನ್ನ ಮನೆಯಲ್ಲೆಲ್ಲೋ ಒಂದು ಕಡೆ ಅಗದು ಇಡ್ತಿದ್ರು. ಅದು ಅಂಥದ್ದು ಹಂಗೆ ಅವರು ಅಗದಿಟ್ಟರು, ಹಾಗೆ ಹೋಗ್ಬಿಡ್ತಿದ್ರು. ಆಮೇಲೆ ಯಾರಿಗೋ ಸಿಕ್ತಿತ್ತು, ನಿಧಿ ಸಿಕ್ಕಿದೆ, ಭಾಗ್ಯ ಉದಯ ಆಯ್ತಂತ ಅಂತ ಹೇಳ್ತಿದ್ರು. ಅದೇ ಭಗವಾನ್, ಭಗವಂತ ಅಂದರೆ ಭಾಗ್ಯವಂತ. ಏನು ಭಾಗ್ಯ ಅವನು ಅಂದರೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಯಾವ ರೀತಿ 6 ಪ್ರಕಾರದ ಏನಿರುತ್ತೆ ಅವನಿಗೆ ಅಪುಲೆನ್ಸ್ ಏನಿರ್ತಾವೆ, ಭಾಗ್ಯ. 6 kinds ಆಫ್ ಅಪುಲೆನ್ಸ್. 6 ಪ್ರಕಾರದ ಅವನ ಹತ್ರ ಶ್ರೀಮಂತಿಕೆ ಇದೆ. ಯಾವ್ಯಾವು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಯ ಶ್ರಿಯ ಜ್ಞಾನ ವೈರಾಗ್ಯ ಯಶೇವ ಸನ್ನಾಂಭಗೈತಿಂಗನ. ಇದು ವಿಷ್ಣು ಪುರಾಣದಲ್ಲಿ ಪರಾಶರ ಮುನಿಗಳು ಹೇಳಿದ್ದಾರೆ. ಭಗವಂತನ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಈ 6 ಐಶ್ವರ್ಯಗಳು ಯಾರಿಗೆ ಇದ್ದಾವೆ? ಅವರು ನಿಜವಾದ ಏನದ, ಅವರು ನಿಜವಾದ ಭಾಗ್ಯವಂತರವರು. ನಿಜವಾದ ಭಾಗ್ಯವಂತ. ಅದಕ್ಕೋಸ್ಕರ ಭಗವಂತನಲ್ಲಿ ಈ ಐಶ್ವರ್ಯಗಳು, ಐಶ್ವರ್ಯ ಅಂದರೆ ಶ್ರೀಮಂತಿಕೆ, ಐಶ್ವರ್ಯಸ್ಯ ಸಮಗ್ರಸ್ಯ ಸಂಪೂರ್ಣವಾಗಿದೆ. ಯಶಸ್ಸು, ಯಶಸ್ಸು ಅಂದರೆ ಪ್ರಸಿದ್ಧಿ. ಕೃಷ್ಣ ಏನು ಮಾಡ್ದ? ಅವನು ಬೆಣ್ಣೆ ಕದ್ದ, ನಮಗೆ ಗೊತ್ತಿದ್ದು ಹಂಗೆ. ಈಗ ಇತ್ತೀಚೆಗೆ ಈ ಯುಗದಲ್ಲಿ ಮಾಡಿದ್ದಂದರೆ, ಈ ಒಂದು ಚತುರ್ಯುಗದಲ್ಲಿ ಮಾಡಿದಂಥ ಈ ದ್ವಾಪರ ಯುಗದಲ್ಲಿ 5,500 ವರ್ಷಗಳಿಂದ ಮಾಡಿದ ಅಂಥೇಳಿ ಇನ್ನೂವರೆಗೆ ನಾವು ಮಾಡ್ತೀವಿ. 5,500 ವರ್ಷ ಹಿಂದಿನವರು ಯಾರಾದರೂ ನಮಗೆ ನೆನಪಿದ್ದಾರೆ ಕೃಷ್ಣನ್ ಬಿಟ್ಟು? ಅಥವಾ ಲಕ್ಷಾಂತರ ವರ್ಷಗಳ ಹಿಂದೆ, ಕೋಟ್ಯಾಂತರ ವರ್ಷಗಳಿಂದ ಭಗವಂತ ಶ್ರೀರಾಮ ಬಂದರು. ಅವ್ರ ಬಗ್ಗೆ ನಾವು ಇನ್ನೂವರೆಗೆ ಎಲ್ಲ ಕಡೆಗೆ ಹಾಡಿ ಹೋಗಿರ್ತಾರೆ. ಅವ್ರು ಬಿಟ್ಟು ಬೇರೆದವ್ರಿಗೆ ಯಾರು ಹಾಡಿ ಹೋಗಿರ್ತಾರೆ? ಅನೇಕ ರಾಜ ಆಗೋದ್ರು, ಅನೇಕ ಸಾಮ್ರಾಟರಾಗಿ ಹೋದ್ರು, ಅನೇಕ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು ಎಲ್ಲ ಆಗ್ಬೋದ್ರು. ಅವ್ರ ಬಗ್ಗೆ ಇಲ್ಲ. ಆದರೆ ಭಗವಂತನ ಬಗ್ಗೆ, ಯಾಕಂದರೆ ಅದು ಅವರ ಪ್ರಸಿದ್ಧಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸು. ವೀರ್ಯ ಎರಡನೇದು ಶಕ್ತಿ. ಗೋವರ್ಧನಗಿರಿಯನ್ನು ಎತ್ತಿದ್ದಾಗಲಿ, ಅನೇಕ ತುಂಬ ಶಕ್ತಿಶಾಲಿ ಅಸುರರನ್ನು ಅತ್ಯಂತ ಸರಾಗವಾಗಿ ಅವರನ್ನು ಸಂಹಾರ ಮಾಡಿದಾಗಲಿ ನಾವು ಇನ್ನೂವರೆಗೆ ಗುಣಗಾನ ಮಾಡಬೇಕು. ಯಶಸ್ಸು, ವೀರ್ಯ, ಯಶಸ್ಸು. ಶ್ರೀ ಅಂದರೆ
ಬ್ಯೂಟಿ ಅಂದರೆ ಸೌಂದರ್ಯ. ಈ ಭಗವಂತನ ಸೌಂದರ್ಯ ಅದು ಯಾವಾಗಲೂ ನಿತ್ಯ ನಾವು ಅವನು 16 ವರ್ಷದ ನಂತರ ಬೆಳೆಯೋದೇ ಅಂಥ ಸೌಂದರ್ಯ ಭಗವಂತನ. ಇಲ್ಲೆಲ್ಲರೂ ಏನಾಗ್ತಾರೆ, ಬೆಳೀತಾ ಮತ್ತೆ ಘಟನೆ ಆಗ್ತಾ ಹೋಗುತ್ತೆ. ಏನು ಹೇಳ್ತಾರೆ ನಾವು, ಮುಪ್ಪು ಬರುತ್ತೆ. ಆದರೆ ಭಗವಂತನಿಗೆ ಅದು ಇಲ್ಲ. ಜ್ಞಾನ ವೈರಾಗ್ಯ, ಜ್ಞಾನ. ಭಗವದ್ಗೀತೆ ಒಂದು 45 ನಿಮಿಷದಲ್ಲಿ ಭಗವಂತ ಕುರುಕ್ಷೇತ್ರ ರಣರಂಗದಲ್ಲಿ ಹೇಳ್ಬಿಟ್ಟಿದ್ದಾರೆ. ಪ್ರವಚನ ಹಿಂಗೆ ವ್ಯಾಸಾಸನ ಹಾಕೊಂಡು ಕುಂತು ಎಲ್ಲ ಉಪದೇಶ ಮಾಡಿದ್ದಲ್ಲ. ಅರ್ಜುನ ಡೌಟಲ್ಲಿದ್ದ, ಅದಕ್ಕೆ ಅವನಿಗೆ ಸಂಶಯ ಪರಿಹಾರಕ್ಕೆ ಜ್ಞಾನ ಕೊಟ್ಟ ಭಗವಂತ. ಅದನ್ನು ಇಲ್ಲಿವರೆಗೆ ಜನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವದ್ಗೀತೆ ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಇನ್ನೂ ಅರ್ಥ ಆಗಿಲ್ಲ. ಅದು ಭಗವಂತ 45 ನಿಮಿಷದಲ್ಲಿ ಹೇಳಿದ್ದು. ಇನ್ನೂವರೆಗೆ ಅದರ ಅಧ್ಯಯನ ಆಗ್ತದೆ. ಜ್ಞಾನ, ಆಮೇಲೆ ವೈರಾಗ್ಯ. ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರು, ಅಷ್ಟೆಲ್ಲ ಗೋಪಿಯರು ಅವ್ನು ಬಿಟ್ಟು ಇದು ಮಾಡಿದ್ರು, ಅವ್ನು ಬಿಟ್ಟು ಹೋಗ್ಬಿಟ್ಟ ಅವನು ಮತ್ತೆ ಬರಲಿಲ್ಲ. ಇವೆಲ್ಲ ನಾವೇನೋ ಒಂದು ಸ್ವಲ್ಪ ಏನೋ ನಮ್ಮದು ಒಂದು 10 ರೂಪಾಯಿ ಕಳೆದು ಹೋಗ್ಬಿಟ್ಟಂದರೆ ಅದ್ರ ಬಗ್ಗೆನೇ 3 ದಿವಸ ಚಿಂತೆ ಮಾಡ್ತೀವಿ. ಭಗವಂತ ಸೃಷ್ಟಿಯೆಲ್ಲ ಇದನ್ನು ಮಾಡಿಬಿಟ್ಟಿದ್ದಾನೆ, ಎಲ್ಲವೂ ನಮ್ಗೆ ಕೊಟ್ಬಿಟ್ಟಿದ್ದಾನೆ. ಮತ್ತು ಅವನಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಭಗವಂತನಿಗೆ, ಭೌತಿಕ ಸೃಷ್ಟಿಯಲ್ಲಿ. ಆ ರೀತಿ ಭಗವಂತನ ವೈರಾಗ್ಯ, ಬೃಂದಾವನವನ್ನು ತ್ಯಾಗ ಮಾಡಿ ಹೋದರೆ ಮತ್ತೆ ಬರಲಿಲ್ಲ. ಅದು ಈ ಎಲ್ಲ ಯಾರಾದರೂ ಭಾಳ ಶಕ್ತಿಶಾಲಿ ಇದ್ದಂತ ತಿಳ್ಕೊಟ್ರಿ. ಇವತ್ತೇನೋ 350 kg ಯಾರೋ ವೇಟ್ ಲಿಫ್ಟ್ ಮಾಡೋದು, ಅವನ ಬಗ್ಗೆ ನಾವು ಭಾಳ ಇವತ್ತೇನು ಮಾಡ್ತಾರೆ, ಗೋಲ್ಡ್ ಮೆಡಲ್ ಕೊಡ್ತಾರೆ, ಏನು ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಯಾರೋ ಒಬ್ಬನು ಜಾವೆಲಿನ್ ಅದು ಎಸಿತಾನೆ ಜೋರಾಗಿ, ಅದೇನೋ ಒಂದು ಇಲ್ಲಿವರೆಗೆ ಯಾರೋ ಒಂದು 100 ಮೀಟ್ರ್ ಎಸಿದ್ರು, ಅದು 100.2 ಮೀಟ್ರ್ ಅಥವಾ 1 ಮೀಟ್ರ್, ಅದ್ರ ಮೇಲೆ 1 ಮಿಲಿಮೀಟ್ರ್ ಹೋಗ್ಬಿಟ್ರೆ ಅವನು ಗುಣಗಾನ ಮಾಡ್ತಾರೆ. ಅದು ಭಗವಂತ 7 ದಿವಸ 7 ರಾತ್ರಿ ಇದು. ಆ ರೀತಿ ಭಗವಂತ ಅಂದರೆ ಈ ಜಗತ್ತಿನಲ್ಲೂ ಕೂಡ ನೋಡ್ರಿ, ಒಂದು ಶ್ರೀಮಂತಿಕೆ ಅಂದರೆ ಏನು? ಶ್ರೀಮಂತಿಕೆ ಅಂದರೆ ಅವನ ಹತ್ರ ಮಾರುತಿ 800 ಕಾರ್ ಇದೆ, ಅವನಿಗೆ ಹಿಂಗೆ ಓಡಿಸ್ಕೊಂಡು ಬರ್ತಾನೆ, ಅದರೊಳಗೆ CNG ತುಂಬಿಸ್ಕೊಂಡು. ಅದಕ್ಕೆ ಶ್ರೀಮಂತಿಕೆ ಇಲ್ಲ. ಅವನ ಹತ್ರ ಈ ಕಾರ್ ಇದೆ, ಈ ಕಾರ್ ಇದೆ, ಈ ಕಾರ್ ಇದೆ, ಈ ಕಾರ್ ಇದೆ. ಆ ರೀತಿ ಅದಕ್ಕೆ ಭಗವಂತ ಒಬ್ಬ ರಾಜ ಅಂದರೆ ಅವನು ಹೇಗಿರಬೇಕು, ಇಲ್ಲ ಅವನು ಭಾಳ ಸೇವಕರು ಇರಬೇಕು, ಒಂದು ಭಾಳ ದೊಡ್ಡ ಸಾಮ್ರಾಜ್ಯ ಇರಬೇಕು, ಅವನಿಗೆ ಭಾಳ ಪತ್ನಿಯರು ಇರಬೇಕು. ಆ ರೀತಿ ಅದು ಭಗವಂತನ ಒಂದು ವ್ಯಾಖ್ಯಾನ. ಅದಕ್ಕೆ ಭಗವತ್ ತತ್ವವನ್ನು ಇಲ್ಲಿ ಕೇವಲ 1 ಪರ್ಸನ್ ಅಂಥೇಳಿ ಏನು ಮಾಡಿಲ್ಲ, ವರ್ಣನೆ ಮಾಡಿಲ್ಲ. ಇಲ್ಲಿ ವರ್ಣನೆ ಏನು ಮಾಡಿದ್ದಾರೆ, ಒಂದೇ ಗುರುನ್ ಈಶ ಭಕ್ತಾನ್ ಈಶಾವತಾರಕಾನ್ ತತ್ಪ್ರಕಾಶಂ ಚ ತಶಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ಭಗವಂತ ಇಲ್ಲಿ ಬೇರೆ ಬೇರೆ ರೂಪದಲ್ಲಿ ಬರ್ತಾರೆ. ಏನು ಶ್ರೀ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಹೇಳಾಗಿದೆ, ನಾನು ಮೊದಲು ಗುರುಗಳಿಗೆ, ಗುರುನ್ ಇಲ್ಲಿ ಪ್ಲ್ಯೂರಲ್ ಉಪಯೋಗ ಮಾಡಲಾಗಿದೆ, ಏನು ಬಹುವಚನ ಉಪಯೋಗ ಮಾಡಲಾಗಿದೆ. ಒಬ್ಬರೇ ಗುರು ಅಲ್ಲ, ಗುರುನ್ ಅಂದರೆ ಇದು ಗುರು ಅನ್ನೋದು ಒಂದು ತತ್ವ ಇದೆ. ಆ ಗುರು ಪರಂಪರೆಯಲ್ಲಿ ಬಂದಿರುವಂಥ ಎಲ್ಲ ಆಚಾರ್ಯರಿಗೆ, ಎಲ್ಲ ಗುರು. ಆಮೇಲೆ ಈಶ ಭಕ್ತ, ಎಲ್ಲ ಭಕ್ತರಿಗೆ. ಈಶಂ ಆಮೇಲೆ ಭಗವಂತನಿಗೆ, ಆಮೇಲೆ ಭಗವಂತನ ಅವತಾರಗಳಿಗೆ. ಭಗವಂತನ ಈಶಾವತಾರಕ. ತತ್ಪ್ರಕಾಶಂಶ, ಮತ್ತು ಅವನ ಪ್ರಕಾಶ ಅಂದರೆ ಅವನ ಮ್ಯಾನಿಫೆಸ್ಟೇಷನ್, ಅಂದರೆ ಅವನ ಪ್ರಕಟಣೆಗಳು, ಅಂದರೆ ಅವನ ಪ್ರಾಕಟ್ಯ ಬೇರೆ ಬೇರೆ ರೂಪದಲ್ಲಿ ಆಗ್ತಾನೆ ಭಗವಂತ. ತತ್ಶಕ್ತಿ, ಅವನ ಶಕ್ತಿ ಕೂಡ. ಶಕ್ತಿ ತತ್ವದಲ್ಲಿ ಏನೇನು ಬರುತ್ತೆ, ಇದೊಂದು ಭೌತಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ರಾಧಾರಾಣಿ ಮೊದಲನೇ ಶಕ್ತಿಯ ಒಂದು ವಿಸ್ತರಣೆ ಭಗವಂತಂದು. ಅದೇನು, ಲಾದಿನಿ ಶಕ್ತಿ. ಆಮೇಲೆ ಲಾದಿನಿ, ಸಂಧಿನಿ, ಸಂಬಿತ್ ಅಂತೇಳಿ 3 ಶಕ್ತಿ, ಪ್ರೈಮರಿ ಶಕ್ತಿ ಇದೆ ಭಗವಂತನಿಗೆ. ಲಾದಿನಿ ಅಂದರೆ ಏನದು, ನಮ್ಮ ಆನಂದ, ಆಧ್ಯಾತ್ಮಿಕ ಆನಂದವನ್ನು ಕೊಡುವಂಥ ಶಕ್ತಿ ಲಾದಿನಿ. ಆಮೇಲೆ ಏನು ಯಾವ್ದು ಬರುತ್ತೆ, ಸಂಧಿನಿ ಶಕ್ತಿ ಅಂದರೆ ಎಲ್ಲವನ್ನ ಮೇಂಟೈನ್ ಮಾಡುವಂಥ ಶಕ್ತಿ. ಸಂಧಿನಿ ಎಲ್ಲ ಸಂಪೂರ್ಣ ಸೃಷ್ಟಿಯನ್ನು ಆಧ್ಯಾತ್ಮಿಕ ಇರಲಿ ಬರುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡೋದು. ಆಮೇಲೆ ಬರೋದೇನು, ಸಂಬಿತ್ ಅಂದರೆ ಎಲ್ಲ ಜ್ಞಾನ ಶಕ್ತಿ. ಇವು 3 ಭಗವಂತನ ಪ್ರೈಮರಿಯನ್ನು ಕನ್ನಡದಲ್ಲಿ ಏನು ಬರುತ್ತೆ, ಪ್ರಾಥಮಿಕ ಸ್ಕೂಲಲ್ಲ, ಪ್ರಾಥಮಿಕ ಸ್ಕೂಲ್ ಅಂದರೆ ಮುಖ್ಯ ಶಕ್ತಿಗಳು. ಅಲ್ಲಿಂದ ಮತ್ತೆ ಎಲ್ಲ ಆಮೇಲೆ ಈ ಭೌತಿಕ ಶಕ್ತಿಯಾಗಿ, ಅದೇ ರಾಧಾರಾಣಿಯ ಒಂದು ಶಕ್ತಿ
ದುರ್ಗಾದೇವಿ. ಅವಳು ಈ ಭೌತಿಕ ಜಗತ್ತಿನ ಅಧಿಷ್ಠಾತ ಅವಳು, ದುರ್ಗಾ. ಆ ರೀತಿ ತಸ್ಪ್ರಕಾಶಂಶ ಭಗವಂತನ ಬೇರೆ ಬೇರೆ ರೂಪಗಳು, ಆಮೇಲೆ ಅವನ ಶಕ್ತಿ, ಇವರು ಎಲ್ಲ ಅರಿವು ನಾನೇನು ಮಾಡ್ತೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೂಪದಲ್ಲಿ ಪ್ರಕಟ ಆಗ್ತಾರೆ. ಆ ಚೈತನ್ಯ ಮಹಾಪ್ರಭುಗಳಿಗೆ ನಾನು ಶ್ರೀಕೃಷ್ಣ ಚೈತನ್ಯ ಸಂದಕಂ, ಕೃಷ್ಣ ಚೈತನ್ಯ ಅಂತ ಹೇಳುವ ಆ ಭಗವಂತ, ಮೂಲ ಭಗವಂತ ಶ್ರೀಕೃಷ್ಣನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ಈ ಚೈತನ್ಯ ಮಹಾಪ್ರಭು ಅವ್ರು ಏನು ಮಾಡಿದ್ರು, ಆ ಸ್ವಯಂ ಶ್ರೀಕೃಷ್ಣ ಈ ಕಲಿಯುಗದಲ್ಲಿ ಅವರು ತಮ್ಮ ಮೊದಲನೇ ವಿಸ್ತಾರ ಬಲರಾಮ ಅನಂತ ಶೇಷು ಅವ್ರ ಜೊತೆಗೆ ಬಂದರು. ಒಂದೇ ಶ್ರೀಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತೋ ಗೌಡೋದಯೇ ಪುಷ್ಪವಂತೋ ಚಿತ್ರೌ ಚಂದೋ ತಮೋನುದೋ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಒಂದೇ ಸಾರಿ ಅವರು ಉದಯ ಆಗಿದ್ದಾರೆ. ಗೌಡೋದಯ ಅಂದರೆ ಗೌಡ ದೇಶ. ಪಂಚ ದ್ರವಿಡ ದೇಶಗಳಿದ್ದಾವೆ ದಕ್ಷಿಣ ಭಾರತಕ್ಕೆ, ಪಂಚಗೌಡ ದೇಶ ಅಂತಾರೆ ಉತ್ತರ ಮತ್ತು ಪೂರ್ವೋತ್ತರ ರಾಷ್ಟ್ರಗಳಿಗೆ. ಬಿಹಾರ್, ಬಂಗಾಲ್, ಜಾರ್ಖಂಡ್, ಅಸ್ಸಾಂ ಆ ಕಡೆ ಓಕೆ ಪಂಚಗೌಡ. ಆ ಗೌಡ ದೇಶ ಉತ್ತರ ದಿಶೆಯಲ್ಲಿ ಅವ್ರು ಏನು ಮಾಡಿದ್ದಾರೆ, ಸೂರ್ಯಚಂದ್ರರು ಒಂದೇ ಸಾರಿ ಏನಾಗಿದ್ದಾರೆ ಉದಯವಾಗುವ ಹಾಗೆ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ. ಅವ್ರು ಬಂದು ಏನು ಮಾಡ್ತಾ ಇದ್ದಾರೆ, ತಮ್ಮ ಕೃಪೆಯಿಂದ ಎಲ್ಲ ಭೌತಿಕ ಜಗತ್ತನ್ನು, ತಮಸ್ಸನ್ನು, ಅಂಧಕಾರವನ್ನು ಅವರು ದೂರ ಮಾಡ್ತಾ ಇದ್ದಾರೆ. ಯದದ್ವೈತ್ವಂ ಬ್ರಹ್ಮೋಪನಿಷದಿ ಯದಪ್ಯಶ್ಯ ತನುಭಾಯ ಯಾ ಅಂತರಾಂತರ್ಯಾಮಿ ಪುರುಷ ಇತಿ ಸೋಶ್ಯಾಂಶ ವಿಭವಃ ಷಡೈಶ್ವರ್ಯೈ ಪೂರ್ಣೋ ಯೈಹ ಭಗವಾನ್ ಸ ಸ್ವಯಂ ವಯಂ ನ ಚೈತನ್ಯಾತ್ ಕೃಷ್ಣಾತ್ ಜಗತಿ ಪರತತ್ವಂ ಪರಮಿಹ. ಇಲ್ಲಿ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅವರು, ಯದ್ ಅದ್ವೈತಂ ಬ್ರಹ್ಮೋಪನಿಷದಿ. ಬ್ರಹ್ಮ ಉಪನಿಷತ್ ಅಂದರೆ ಇಂಪರ್ಸನಲ್ ಬ್ರಹ್ಮಣ, ಅಂದರೆ ನಿರಾಕಾರ ಬ್ರಹ್ಮ ಅಂಥೇಳಿ ಏನು ಎಲ್ಲ ಉಪನಿಷತ್ತುಗಳು ಏನು ವರ್ಣನೆಯನ್ನು ಮಾಡ್ತಾವಲ್ಲ ಉಪನಿಷತ್ತುಗಳಲ್ಲಿ, ಅಂಥ ಭಗವಂತ ಯಾರು ಯಾರು ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯ ರೂಪದಲ್ಲಿದ್ದಾರೆ ಅಂದರೆ ಆ ಭಗವಂತ, ಸ್ವಯಂ ಭಗವಂತ ಏನಿದ್ದಾರೆ, ಈ ಹೃದಯದಲ್ಲಿರೋ ಭಗವಂತ ಆ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳೇನು ಅಂಶ, ಅವರ ಅಂಶದ ಅಂಶ ಅವರು. ಷಡ್ ಐಶ್ವರ್ಯ ಪೂರ್ಣೋ ಯಹ ಇಹ ಭಗವಾನ್ ಸ ಸ್ವಯಂ ಅಯಂ. ಅದೇ ಸ್ವಯಂ ಭಗವಂತ ಷಡೈಶ್ವರ್ಯಗಳು ನಾವು ಹೇಳಿದ್ವಲ್ಲ ಈಗ 6 ಐಶ್ವರ್ಯಗಳು, ಆ ಐಶ್ವರ್ಯವನ್ನು ಸಂಪೂರ್ಣವಾಗಿರುವಂಥ ಭಗವಂತ ಅವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಈಗ ಪ್ರಕಟರಾಗಿದ್ದಾರೆ. ಅವರು ಪರಿಪೂರ್ಣ ಪೂರ್ಣ ಸತ್ಯ ಅದರಿಂದ ಅಭಿನ್ನರಾಗಿದ್ದಾರೆ. ಅವರಿಗೆ ಯಾರು ಏನು ಪರತತ್ವಂ ಪರಮಿಹ, ಅವ್ರಿಗಿಂತ ಪರಮವಾದ ತತ್ವ ಮತ್ತೊಂದು ಇಲ್ಲ ಅಂತ. ಅವ್ರು ಯಾಕೆ ಬಂದರು? ಅನರ್ಪಿತ ಚರಿಂ ಚಿರಾತ್ ಕರುಣಯಾವತೀರ್ಣ ಕಲೋ ಸಮರ್ಪಯಿತು ಉನ್ನತ ಉಜ್ವಲ ರಸಾಂ ಸ್ವಭಕ್ತಿ ಹರಿಪುರಟ ಸುಂದರ ಯುತಿ ಕದಂಬ ಸಂದೀಪಿತ ಸದಾ ಹೃದಯ ಕಂದರೇ ಸ್ಫುರತು ವಹ ಸಚಿನಂದನ. ಇಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ 3ನೇ ಶ್ಲೋಕ ವಸ್ತು ನಿರ್ದೇಶ, ಅಂದರೆ ಈ ಪುಸ್ತಕದ ಏನು ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 4ನೇದು ಆಶೀರ್ವಾದ. ಇದು 4ನೇ ಶ್ಲೋಕ. ಅವ್ರೇನು ಮಾಡಿದ್ದಾರೆ, ಅನರ್ಪಿತ ಚರಿಂ ಚಿರಾತ್. ಚಿರಕಾಲ ಅಂದರೆ ಬಹಳ ಸಮಯದಿಂದ ಏನು ಅನರ್ಪಿತ, ಅರ್ಪಣೆ ಮಾಡಿರಲಾಗಿರಲಿಲ್ಲ. ಬಹಳ ಸಮಯದಿಂದ ಏನಾಗಿತ್ತು, ಗುಲಾಬ್ ಜಾಮೂನು ಮಾಡಿರಲಿಲ್ಲ. ಈಗ ಏನಾಯ್ತಂದರೆ ಇವತ್ತು ಗುಲಾಬ್ ಜಾಮೂನು ಮಾಡಿದ್ದಾರೆ. ಯಾಕೆ? ಇವತ್ತು ಶಿವರಾತ್ರಿ ಇದೆ. ಬಹಳ ಸಮಯದಿಂದ ಏನು ಮಾಡಿದ್ರು, ಹೋಳಿಗೆ ಮಾಡಿರಲಿಲ್ಲ. ಇವತ್ತು ಶಿವರಾತ್ರಿ ಇದೆ, ಏನು ಮಾಡಿದ್ರು, ಹೋಳಿಗೆ ಮಾಡಿದ್ರು. ಆ ರೀತಿ ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು, ಅವರು ಬಹಳ ಸಮಯದಿಂದ ಏನು ಅರ್ಪಣೆ ಮಾಡಿರಲಿಲ್ಲಲ್ಲ, ಆ ಜೀವಿಗಳ ಮೇಲೆ ಯಾರು ಕರುಣೆ ತೋರಿಸಲಿಲ್ಲ. ಅಂಥ ಕರುಣೆಯನ್ನು ಕೊಡಲಿಕ್ಕೆ ಅವ್ರು ಏನು ಮಾಡಿದ್ರು, ಬಂದರು. ಯಾವುದದು? ಬರೀ ಗುಲಾಬ್ ಜಾಮೂನು ಅಥವಾ ಹೋಳಿಗೆ ಅಲ್ಲ, ಒಬ್ಬಟ್ಟು ಅದಲ್ಲ. ಏನು? ಸಮರ್ಪಯಿತು ಉನ್ನತ ಉಜ್ವಲ ರಸ ಸ್ವಭಕ್ತಿ ಶ್ರಿಯಾಂ. ಉಜ್ವಲ ರಸ ಅಂದರೆ
ವಿಶೇಷವಾಗಿ ಮಾಧುರ್ಯ ಪ್ರೇಮವನ್ನು ನೀಡ್ಲಿಕ್ಕೆ ಬಂದರು ಅವರು. ಕೃಷ್ಣ ಬಂದಾಗ ಅದನ್ನ ಕೊಡಲಿಲ್ಲ ಅವನೇನು ಮಾಡ್ದ, ಅವ್ರ ಇನ್ನರ್ ಸರ್ಕಲ್ ಅವನ ಭಕ್ತರ ಜೊತೆ ಅಷ್ಟೇ ಮಾಧುರ್ಯ ಪ್ರೇಮವನ್ನು ಹಂಚ್ಕೊಂಡ. ಆದರೆ ಚೈತನ್ಯ ಮಹಾಪ್ರಭುಗಳು ಏನು ಮಾಡಿದ್ದಾರೆ, ಅದನ್ನ ಎಲ್ಲರಿಗೂ ಕೊಡಕ್ಕೆ ಬಂದಿದ್ದಾರೆ ಅವರು. ಸ್ವಭಕ್ತಿ ಶ್ರೀಯಾಮ್, ತಮ್ಮ ಸ್ವಂತ ಭಕ್ತಿಯ ಒಂದು ಆ ಐಶ್ವರ್ಯವನ್ನು ಅವರು ನೀಡಲಿಕ್ಕೆ ಬಂದರು. ಶ್ರೀಯಾಮ್ ಅಂದರೆ ಐಶ್ವರ್ಯ, ಸಂಪತ್ತು, ಟ್ರೆಜರಿ ಅಂತ ಹೇಳ್ತೀವಲ್ಲ ನಾವು. ಟ್ರೆಜರಿ ಅಂದರೆ ಏನು? ಧನ ಸಂಪತ್ತನ್ನು ಎಲ್ಲಿ ನಾವು ಲಾಕ್ ಮಾಡಿರ್ತೀವಿ, ಅದು ಲಾಕ್ ಮಾಡಿ ಇಟ್ಟಿದ್ರು ಇಲ್ಲಿವರೆಗೆ. ಅದನ್ನೇನು ಮಾಡ್ಬಿಟ್ಟು ಚೈತನ್ಯ ಮಹಾಪ್ರಭು ಬಂದು ಓಪನ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನ ಎಲ್ಲರಿಗೂ ದಾನವಾಗಿ ಕೊಡ್ತಾ ಇದ್ದಾರೆ. ಔದಾರ್ಯ ಅಂತಾರೆ ಅದಕ್ಕೆ. ಚೈತನ್ಯ ಮಹಾಪ್ರಭುಗಳಿಗೆ ರೂಪ ಗೋಸ್ವಾಮಿ ಅವರು ಪ್ರಾರ್ಥನೆ ಮಾಡಿದ್ರೇನು, ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಸೇ ನಮಃ. ಸ್ವಯಂ ನೀವು ಶ್ರೀಕೃಷ್ಣ ಅಂದರೆ ಈ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದಿದ್ದಾರೆ. ಆದರೆ ಇದೇನು ಮಹಾವದಾನ್ಯಾಯ, ನಮೋ ಮಹಾವದಾನ್ಯಾಯ. ಸ್ವಯಂ ಶ್ರೀಕೃಷ್ಣ ಅವರು ಭಾಳ ಉದಾರಿದ್ದಾರೆ. ಆದರೆ ಅವರು ಸ್ವಯಂ ಶ್ರೀಕೃಷ್ಣ ಇದ್ದರೂ ಕೂಡ ಕೃಷ್ಣನಿಗಿಂತ ಹೆಚ್ಚು ಉದಾರಾಗಿದ್ದಾರೆ. ಯಾಕಂದರೆ ರಾಧಾರಾಣಿ ಭಾವದಲ್ಲಿ ಬಂದಿದ್ದಾರೆ ಅವರು. ರಾಧಾರಾಣಿ ಭಾವದಲ್ಲಿ ಬಂದು ಅವರು ಈ ಕೃಷ್ಣ ಪ್ರೇಮವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮಾಧುರ್ಯ ಪ್ರೇಮವನ್ನು ತಮ್ಮ ಭಕ್ತಿಯ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂಥ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಮಾಡಲಿ, ಹರಿ ಪುರಡ ಸುಂದರ ದ್ಯುತಿ ಕದಂಬ ಸಂದೀಪಿತ. ಅವರ ರೂಪ ಯಾವ ರೀತಿ ಇದೆ, ಹರಿ ಪುರಟ ಸುಂದರ ದ್ಯುತಿ ಕದಂಬ ಸಂದೀಪಿತ ಅಂದರೆ ಬಹಳ ಸುಂದರವಾದ ಒಂದು ರೂಪ. ಪುರಟ ಅಂದರೆ ಈ ಬಂಗಾರವನ್ನು ನೀವು ಕುದಿಸ್ತಿರಲ್ಲ, ಕುದಿಸಿದ್ರೆ ಯಾವ ರೀತಿ ಅದು ಹೊಳೆಯುತ್ತಲ್ಲ, ಅದಕ್ಕಿಂತ ಸುಂದರವಾದದ್ದು ರೂಪ. ಅದಕ್ಕಿಂತ ಸುಂದರವಾದ ಒಂದು ಮೈಕಾಂತಿಯನ್ನು ಉಳ್ಳವರಾಗಿ ಅವರು ಬಂದಿದ್ದಾರೆ. ಸ್ವಯಂ ಹರಿ. ಮತ್ತು ಆಮೇಲೆ ಅವರು ಕದಂಬ ಸಂದೀಪಿತ ಅಂತಂದರೆ ಅದೇ ಕುದಿಸಿರುವಂಥ ಆ ಮೈಕಾಂತಿಯನ್ನು ಹೊಂದಿ ಬಂದು ಸದಾ ಹೃದಯ ಕಂದರೆ ಸ್ಫುರತೋವಹ ಸಚಿನಂದನ. ಆ ಸಚಿನಂದನ ಸಚಿ ಮಾತೆಯ ಪುತ್ರರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಮ್ಮೆಲ್ಲರ ಹೃದಯದಲ್ಲಿ, ಯಾರೋ ಹೃದಯದಲ್ಲಿ ಯಾರು ಈ ಗ್ರಂಥವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ ಅವ್ರ ಹೃದಯದಲ್ಲಿ ಅವರು ಸದಾ ಹೃದಯ ಕಂದರೆ, ನಿಮ್ಮ ಹೃದಯದ ಆಳದಲ್ಲಿ ಅವ್ರೇನು ಮಾಡಲಿ, ನಿಮ್ಮ ಹೃದಯದ ಗುಹೆಯಲ್ಲಿ ಅವರು ಸ್ಫುರಿತರಾಗಲಿ, ಅವರು ಏನಾಗಲಿ ಅಲ್ಲಿ ಪ್ರಕಟರಾಗಲಿ ಅಂತ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ. ವಾಟ್ಸಪ್